ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಬೆಳಗ್ಗೆ ಒಂದು 9:30 ಆಗಿತ್ತು ಟೈಮು. ಅಷ್ಟರಲ್ಲಿ ನಾವು ಅಲ್ಲಿ ಗೇಟ್ ಹತ್ರ ಹಾಲು ಕೊಟ್ಟಿರ್ತಾರೆ, ಹಾಲು ತಗೊಂಡು ಹಾಗೆ 9:30 ನಾನು ಕಾಲೇಜ್ಗೆ ಹೋಗ್ಬೇಕಲ್ಲಿ. ಕರೆಕ್ಟ್ 8 ಹಾಗೆ ಆಗಿತ್ತು. 8:30 ಹತ್ರ ಅಲ್ಲಿ ಗೇಟ್ ಹತ್ರ ಹಾಲು ತಗೊಂಡು ಮತ್ತೆ ಪಕ್ಕದಲ್ಲೇ ಒಂದು ಚಿಕ್ಕದ ಅಂಗಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ಏನೋ ಬೇಕಾಗಿತ್ತು ತಗೊಬರೋದಕ್ಕೆ ಹೋಗ್ಬೇಕಾಗಿತ್ತು. ಫುಲ್ಲು ಬಿಸಿಲಿತ್ತು ನೋಡಿ ಯಾವ ಥರ ಬಿಸಿಲಿದೆ. 8:30 ಒಂದೊಂದು ದಿನ ಫುಲ್ಲು ಬಿಸಿಲಿರುತ್ತೆ, ಒಂದೊಂದು ದಿನ ಫುಲ್ಲು, ಇವತ್ತು ಫುಲ್ಲು ಮೋಡ ಇದೆ, ನೆನ್ನೆನೂ ಬಿಸಿಲಿತ್ತು. ಈ ಥರ ಇರುತ್ತೆ ಕ್ಲೈಮೇಟ್, ಏನು ಮಾಡೋದಕ್ಕಾಗಲ್ಲ. ಹಾಗೆ ಶಾಡ ನಡ್ಕೊಂಡು ಹೋಗ್ತಿದ್ವಿ, ಚೆನ್ನಾಗಿತ್ತು ಅಂತ. ಯಾರೂ ಇದ್ದಿಲ್ಲ ಇಲ್ಲಿ. ಲೆವೆಟ್ ಒಳಗಡೆ ಯಾರೂ ಇರಲ್ಲ, ಈಚೆ ಕಡೆ ಬೆಳಗ್ಗೆ ಟೈಮು ಅಲ್ಲಿ 3 ಸ್ಕೂಲ್ ಇದೆ, ಅದರಿಂದ ಸ್ವಲ್ಪ ಜಾಸ್ತಿ ಗಾಡಿಗಳು ಓಡಾಡ್ತಾನೆ ಇತ್ತು ಅವತ್ತು ಬೆಳಗ್ಗೆ. ಇದೇ ರೋಡಲ್ಲಿ ನೀವು ಸಂಜೆ ಟೈಮು ಮಧ್ಯಾಹ್ನ ಟೈಮ್ ಬಂದರೆ ಒಂದು ಗಾಡಿನೂ ಇರೋದಿಲ್ಲ. ಬೆಳಗ್ಗೆ ಮಾತ್ರ ಸ್ಕೂಲ್ಸ್ ಇದಲ್ಲ ಅಂದ್ಬಿಟ್ಟು ಜಾಸ್ತಿ ಗಾಡಿಗಳು ಓಡಾಡ್ತಾ ಇರುತ್ತಲ್ವಾ. ಸ್ಕೂಲ್ ಕಾಲೇಜಸ್ ಎಲ್ಲ ಇರುತ್ತೆ. ಹಂಗೆ ಇಬ್ರು ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ತಗೊಬರೋಣ ಅಂತ. ಫಸ್ಟು ಅಂಗಡಿಗೆ ಹೋದ್ವಿ, ಆಮೇಲೆ ಅದು ತಗೊಬರೋಣ, ಅದನ್ನು ತಗೊಂಡು ಹೋಗೋದು ಏನಕ್ಕೆ ಅಂತ ಫಸ್ಟ್ ಅಂಗಡಿಗೆ ಹೋಗ್ಬಿಟ್ಟು ಸ್ವಲ್ಪ ನಮ್ಮ ಅಮ್ಮಗೆ ಸ್ವಲ್ಪ ಏನೋ ತಗೋಬೇಕಾಗಿತ್ತು. ಅಂದ್ರೆ ಅವ್ರಿಗೆ ಈಚೆ ಹೋಗ್ತಿದ್ರು, ಅದಕ್ಕಾಗಿ ಬೇಕಾಗಿತ್ತು, ಅರ್ಜೆಂಟಾಗಿ ಬೇಕಾಗಿತ್ತು. ಅದಕ್ಕೆ ಹೋಗ್ಬಿಟ್ಟು ಅಲ್ಲೇ ತಗೊಬಂದ್ರಿ. ಅದು 3 ತಗೋಬೇಕು ಅಂತ ಹೋಗಿದ್ದು, ನಾವು ತಗೊಂಡಿದ್ದಿತ್ತು ಲಾಲಿಪಾಪ್. ಮತ್ತೆ ಹಾರ್ಲಿಕ್ಸ್ ನನಗೆ ಯಾಕೋ ಕುಡಿಬೇಕು ಅಂತ ಅನ್ನಿಸ್ತು. ನಾನು ಯೂಶಲಿ ಹಾಲು ಎಲ್ಲ ಕುಡಿಯಲ್ಲ, ಆದ್ರೂ ಒಂದ್ಸಲ ಕುಡಿಯೋಣ ಅಂತ ತಗೊತೀನಿ, ಆದರೆ ಕುಡಿಯೋದಕ್ಕೆ ಆಗಲ್ಲ. ಕುಡಿಯೋಣ ಅಂತ ತಗೊಬಂದೆ, ಮನೆಗೆ ಹೋಗಿ ಕುಡಿಯೋಣ ಅಂತ, ಆದರೆ ಕುಡ್ದಿಲ್ಲ ನಾನು. ಕುಡ್ದಿಲ್ಲ. ಈಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸಿ ಹಾಲು ಕುಡಿಯೋಣ ಅಂತ ಅಂದ್ಕೊಂಡಿದ್ದೆ, ಕುಡಿಯೋದಕ್ಕಾಗಿಲ್ಲ. ಇಲ್ಲಿ ಗೇಟ್ ಹತ್ರ ಹಾಲು ತಗೊಂಡು ಮತ್ತೆ ಮನೆಗೆ ಹೋಗಿ ಅಲ್ಲಿಂದ ರೆಡಿಯಾಗಿ ಸ್ವಲ್ಪ ಕೆಲಸ ಮಾಡಿ. ನಮ್ಮ ಮನೆಯಲ್ಲಿ ಎಲ್ಲರೂ ಹಸು ಹಾಲೇ ಕುಡಿಯೋದು, ಪ್ಯಾಕೆಟ್ ಹಾಲು ರಹಿತ ನಾವು. ಅಂದರೆ ನಮ್ಮನೇಲಿ ಮೊಸರು ಮಾಡಬೇಕು ಅಂತ ಹಾಲು ತಗೊತಾರೆ, ಇಲ್ಲಾಂದ್ರೆ ಪ್ಯಾಕೆಟಲ್ಲೇ ತಗೊತಿದ್ದು. ತುಪ್ಪ ನಮ್ಮಮ್ಮ ತುಪ್ಪ ಮಾಡ್ತಾರೆ, ಅದಕ್ಕೋಸ್ಕರ ತಗೊಂಡಿದ್ದು. ಅದು ಒಂದೇ ಒಂದು ರೀಸನ್ಗೆ. ಹಾಲಂತೂ ಯಾರೂ ಅಷ್ಟೊಂದು ಕುಡಿಯಲ್ಲ, ಅದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಕುಡಿತಾ ಇದ್ದಾರೆ. ಅದು ಮನೇಲೇ ಮಾಡಿರೋ ಪೌಡ್ರು. ನಮ್ಮಪ್ಪ ಮತ್ತು ನನ್ನ ತಂಗಿ ಇಬ್ಬರು ಸೇರಿ ಮಾಡಿದ್ದಾರೆ. ಅದು ರೆಸಿಪಿ ನನಗೆ ಗೊತ್ತಿಲ್ಲ, ಬೇಕು ಅಂದರೆ ಕೇಳಿ, ನಾನು ನನ್ನ ತಂಗಿನ ಕೇಳಿಬಿಟ್ಟು ಹೇಳ್ತೀನಿ. ಆಮೇಲೆ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಏನೋ ಈ ಥರ ಮೊಟ್ಟೆ ಎಲ್ಲ ಬೇಯಿಸಿ ಈ ಥರ ಮಾಡ್ತಿದ್ರು. ಇದು ಮೊಟ್ಟೆ ಗೊಜ್ಜು ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ. ಪರಾಗ್ ಮಾಡಿದ್ರು ಗೈಸ್ ನಮ್ಮ ಆಂಟಿ, ಚಪಾತಿಗೂ ಮೊಟ್ಟೆ ಗೊಜ್ಜು ಅದ್ಭುತವಾಗಿತ್ತು ಬೆಳಗಿನ ಬ್ರೇಕ್ಫಾಸ್ಟ್. ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಅದು ಮಾಡ್ಬಿಟ್ಟು ಬಂದು ಸ್ನಾನನೂ ಮಾಡಿದ್ದಿಲ್ಲ, ಹಂಗೆ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಪಾಲಕ್ ಚಪಾತಿ ಮಾಡಿದ್ರು, ಮತ್ತೆ ಇದು ಮೊಟ್ಟೆ ಗೊಜ್ಜು ಮಾಡಿದ್ರು. ಫಸ್ಟ್ ತಿನ್ಬಿಡೋಣ ಅಂತ ಕಟ್ಟೆಗೆ ಹಾಕೊಂಡು ಇಬ್ರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ರೆಸಿಪಿ ಬೇಕಂದ್ರೆ ನಮ್ಮ ಆಂಟಿನ ಕೇಳಿ, ಸಖತ್ತಾಗಿ ಮಾಡ್ತಾರೆ. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಬಟ್ ಒಂದು ವಿಡಿಯೋನ ಇನ್ನೂ ಪೋಸ್ಟ್ ಮಾಡಿದ್ದಾರೆ. ಅವ್ರಿಗೂ ಟೈಮ್ ಇಲ್ಲ ಪಾಪ, ಅದಕ್ಕೆ ಪೋಸ್ಟ್ ಮಾಡಿಲ್ಲ. ಚಪಾತಿ ಮಾತ್ರ ಫುಲ್ಲು ಸಾಫ್ಟ್ ಚೆನ್ನಾಗಿತ್ತು. ಪಾಲಕ್ ಚಪಾತಿ, ಎಗ್ ಗೊಜ್ಜು, ಮೊಟ್ಟೆ ಗೊಜ್ಜು. ಇದು ಮಾತಾಡ್ತಿರೋದು ಧೋನು. ಇದು ತಿಂದ್ಬಿಟ್ಟು ಆಮೇಲೆ ನಾನು ಅಂಗಡಿಗೆ ಹೋಗಿದ್ದೆ, ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ. ಆಮೇಲೆ ಅಂಗಡಿಯಿಂದ ಬರ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಆಗೋಗ್ಬಿಟ್ಟಿತ್ತು, ಹೆಂಗ್ ಬರೋದು ಅಂತ ಗೊತ್ತಾಗ್ದಲ್ಲ ಆ ಕಡೆ ಈ ಕಡೆ ಸೊಂದಿಲೆಲ್ಲ. ಹುಡುಗರು ಫಿಲಮ್ ನೋಡಿದಿರಲ್ಲ, ಅದ್ರಲ್ಲಿ ಶಂಭೋ ಶಿವ ಶಂಭೋ ಸಾಂಗ್ ಬರ್ತಲ್ಲ, ಹಂಗ್ ನುಗ್ಸ್ಕೊಂಡು ಹೋಗ್ತಾ ಇದ್ರು ಗೈಸ್. ಏನ್ ಮಾಡೋದು, ನಾನು ಬೇಗ ಹೋಗ್ಬೇಕಾಗಿತ್ತು, ಮನೆಗೆ ಹೋಗಿ ಮತ್ತೆ ಅಂಗಡಿಗೆ ವಾಪಸ್ ಬರ್ಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಬೇಗ ಹೋಗೋಣ ಅಂತ ಹೆಂಗೋ ಹೋಗ್ತಾ ಇದ್ದೀನಿ ಸೊಂದಿಲೆಲ್ಲ. ಅದಕ್ಕೆ ಮುಗೀತು ಟ್ರಾಫಿಕ್ಕು ಅಂತ ಅನ್ಕೊಂಡು ಹೋದ್ವಿ. ಏನಂದ್ರೆ ಅಲ್ಲಿ ಒಂದು ಚಿಕ್ಕದು ಕಟ್ಟಿದೆ, ಅಲ್ಲಿ ಮಾತ್ರ ಸ್ವಲ್ಪ ಟ್ರಾಫಿಕ್ ತರ ಅನ್ಸೋದು. ಅದಾದ್ಮೇಲೆ ಟ್ರಾಫಿಕ್ ಇರಲ್ಲ, ಫುಲ್ ಖಾಲಿ ಇರುತ್ತೆ. ಅಷ್ಟು ಇಲ್ಲಿ ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಇದಾದ್ಮೇಲೆ ಫುಲ್ ಖಾಲಿ ಇರುತ್ತೆ ಈ ತರ ಜಾಗದಲ್ಲಿ.
ಸಿಗಾಕೋಬಿಟ್ಟಿರ್ತಾರೆ. ಆಮೇಲೆ ಇಲ್ಲಿ ಸ್ವಲ್ಪ ನೋಡಿ ಎಷ್ಟು ಟ್ರಾಫಿಕ್, ಈ ದೊಡ್ಡ ಟ್ರಕ್ ನನಗೆ ಸಂದಿಲ್ ಹೋಗೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಬೇಡ, ಏನಕ್ಕೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೋಗ್ಲಿಲ್ಲ. ಹಿಂದೆ ಬಡಪಾಯಿ ಜೀವ ಕುತ್ಕೊಂಡಿತ್ತಲ್ಲ ಅದಕ್ಕೆ. ಹೌದು ಪಾಪ. ಇಲ್ಲಿಂದ ಹೋಗೋ ಅಷ್ಟರಲ್ಲೇ ಫುಲ್ ಒಂಥರ ಸುಸ್ತಾಗ್ಬಿಟ್ಟಿತ್ತು ಆ ಟ್ರಾಫಿಕಲ್ಲಿ. ಅಲ್ಲಿ ಹೋಗಿದ್ದಾದ್ಮೇಲೆ ನಮ್ಮ ಮತ್ತೆ ಲಡ್ಕಿ ತಗೊಬಂತ ಕಳ್ಸಿದ್ರು. ಒತ್ತಾಯ ಮಾಡ್ಕೊಂಡು ಬಂದ್ರಿ, ಆದ್ರೂ ಅವಾಗ್ಲೂ ಟ್ರಾಫಿಕ್. ಅವಾಗ ಅಷ್ಟೊಂದು ಇದ್ದಿಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಫುಲ್ಲು ಗಾಡಿಗಳಿರುತ್ತೆ ರೋಡಲ್ಲಿ. ನೀವು ಮಧ್ಯಾಹ್ನ ಅಥವಾ ಸಂಜೆ ಟೈಮ್ ಬಂದ್ರೆ ಒಂದ್ ಗಾಡಿನೂ ಇರೋದಿಲ್ಲ ಅಂತ. ತೋರಿಸ್ತೀನಿ ಬನ್ನಿ, ಒಂದ್ ಗಾಡಿನೂ ಇರೋದಿಲ್ಲ, ನಮ್ದೇ ಗಾಡಿ ಆ ರೋಡಲ್ಲಿ, ಅಷ್ಟು ಖಾಲಿ ಇರುತ್ತೆ. ಇಲ್ಲಿ ಈ ರೋಡಲ್ಲ, ಇದು ಬೇರೆ ರೋಡು. ಇಲ್ಲೆಲ್ಲ ಪಾನಿಪುರಿ, ಗೋಲ್ಗಪ್ಪ, ಮಯೂರ ಬೇಕ್ರಿ ಇದೆ, ಅದು ಚೆನ್ನಾಗಿದೆ. ಮನೆ ರೋಡ್ ನೋಡಿ ಎಷ್ಟು ಖಾಲಿ ಇದೆ, ನಮ್ದೊಂದೇ ಗಾಡಿ ಇರೋದು. ಇವಾಗ ಒಂದ್ ಗಾಡಿ ಮೂವ್ ಆಯ್ತು ಅಷ್ಟೇ, ಅದು ಬಿಟ್ರೆ ಯಾವ್ದು ಅಷ್ಟೊಂದ್ ಗಾಡಿಗಳಿರಲ್ಲ. ನಮ್ಮ ಮನೆಗೆ ಹೋಗುವ ರೋಡ್ ಇಲ್ಲ. ಮನೆಗೆ ಹೋಗಿ ಒಂದು 2 ನಿಮಿಷ ಕೂತ್ಕೊಂಡಿದ್ದೆ ಅಷ್ಟೇ. ಹಂಗೆ ನಮ್ಮಮ್ಮ ಎಲ್ಲಾರ್ಗೆ ತಗೊಬರೋದಕ್ಕೆ ಕಳಿಸ್ಬಿಟ್ರು, ಯಾರ ಬಂದಿದ್ರು ಅಂತ. ಆಮೇಲೆ ಅಲ್ಲಿ ಹೋಗಿದ್ದಾಯ್ತು ಎಲ್ಲಡ್ಕೆ ತಗೊಬರೋದ ಅಂತ. ನೋಡಿ ಬಂದ್ ನಿಲ್ಸಿದ್ರಿ ಗಾಡಿ. ಎಲ್ಲಡ್ಕೆ ತಗೊಬರೋದು ಸೇಮ್, ಹೋಗೋದು ಅದೇ ರೋಡು, ಆದ್ರೆ ಪೇಟೆ ಬೀದಿ ಅಂದ್ರೆ ಅವಾಗ್ಲಿಂದನೂ ಅದನ್ನ ಪೇಟೆ ಬೀದಿ ಅಂತಾನೆ ಕರೀತಾ ಇರೋದು. ಏನಕ್ಕೆ ಅಂದ್ರೆ ಅಲ್ಲಿ ಎಲ್ಲಾ ತರಹದ ಅಂಗಡಿಗಳು ನಿಮಗೆ ಸಿಗುತ್ತೆ. ನಿಮ್ಗೆ ಯಾವುದೇ ರೀತಿಯಾದ ಸಾಮಾನುಗಳು ಬೇಕಾಗಿದ್ರೆ, ಕ್ಲಾತ್ಸ್, ಸ್ಲಿಪ್ಪರ್ಸ್, ಆಕ್ಸೆಸರೀಸ್, ಬ್ಯೂಟಿ ಪ್ರಾಡಕ್ಟ್ಸ್, ಮತ್ತೆ ರೇಷನ್ನು, ಏನ್ ಬೇಕಿದ್ರು ಅಲ್ಲಿ ಸಿಗುತ್ತೆ. ಒಂಥರ ಚಿಕ್ಕಪೇಟೆಯಲ್ಲಿ ಜಾಸ್ತಿ ಅಂಗಡಿಗಳಿರುತ್ತೆ, ಅದು ಹೋಲ್ಸೇಲ್, ಇದು ರೀಟೇಲ್. ಅದೇ ತರ ಕೋಟೆ ಪೇಟೆ. ಮತ್ತೆ ಹೋಗ್ತಾ ಇದ್ದೀರಿ ಎಲ್ಲಡ್ಕೆ ತಗೋಬರೋದಕ್ಕೆ. ಗೈಸ್ ಅದ್ ನಾನೇ, ನಮ್ಮ ಅಕ್ಕನ ತಂಗಿ. ನಾನ್ ಗಾಡಿ ಓಡಿಸ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇರೋದು. ನನ್ನ ತಂಗಿ ಹಿಂದೆಗಡೆ ಕುತ್ಕೊಂಡು, ಇದೆ ಪೇಟೆ ಬೀದಿ. ಈ ಕಡೆ ಸೈಡಲ್ಲಿ ಪಾನಿಪುರಿ ಸಖತ್ತಾಗಿರುತ್ತೆ. ಏನಂದ್ರೆ ಕೆಳಗಡೆ ಎಲ್ಲ ಅಂಗಡಿಗಳಿರುತ್ತೆ, ಮೇಲ್ಗಡೆ ಎಲ್ಲ ಮನೆ ಕಟ್ಕೊಬಿಟ್ಟಿರ್ತಾರೆ. ಅದ್ರೊಳಗಡೆ ಎಲ್ಲ ಫುಲ್ ಮನೆ ಇರುತ್ತೆ, ಈ ಕಡೆ ಸೈಡ್ ಮಾತ್ರ ಅಂಗಡಿಗಳಿರುತ್ತೆ. ಈ ರೀತಿ ಫುಲ್ ಅಂಗಡಿಗಳೇ. ಈ ವಿಡಿಯೋ ನಿಮ್ಗೆ ಸ್ವಲ್ಪ ಬೋರಿಂಗ್ ಅಂತ ಅನ್ಸಿದ್ರೆ, ನೆಕ್ಸ್ಟ್ ವಿಡಿಯೋ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಹಾಕ್ತೀನಿ. ಅದು ಜೂಡಿಯೋಸ್ ಅಲ್ಲ, ಟ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ.